ಕುಕ್ಕರ್ನು ಇಟ್ಟಿದ್ದೀನಿ. ಏಕೆಂದರೆ ಸ್ಪೆಷಲಾಗಿ ಅವಳಿಗೆ ತೋರಿಸೋದಕ್ಕಂತಂದೆ ಎಲ್ಲ ರೆಡಿ ಮಾಡಿದ್ದೀನಿ. 2 ಲವಂಗು, 2 ಬಡಿ ದೊಡ್ಡ ಇಲಾಚಿ ಏಲಕ್ಕಿ ಅಂತಾರಲ್ಲ ಅದೇ, ತೇಜ್ಪತ್ತ ಆ್ಯಂಡ್ ಮೆಣಸುಕಾಳು. ಇಲ್ಲಿ ಏನಿದೆ ಅಂದರೆ ಆಲೂ ಮತ್ತು ಬೀನ್ಸ್ ಇದನ್ನು ತೊಳೆದಿಟ್ಕೊಂಡಿನಿ. ಮೋಸ್ಟ್ ಇಂಪಾರ್ಟೆಂಟ್ ಇದು ಏನಂದರೆ ಗೋಬಿ, ಫ್ಲವರ್, ಮಟರು, ಉಪ್ಪು, ಅರಿಶಿಣ ಪುಡಿ ಹಾಕಿ ಕುದಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಟಮಾಟೆ ಹಣ್ಣು ಮತ್ತು ಗಾಜರ್, ಶಿಮ್ಲಾ ಮಿರ್ಚಿ ಮತ್ತು ಇದು ಉಳ್ಳಾಗಡ್ಡಿ. ಇದಕ್ಕೇನಂತಾರೆ ಶಿಮ್ಲಾ ಮಿರ್ಚಿಗೆ ದೊಣ್ಣೆ ಮೆಣಸಿನ್ಕಾಯಿ. ಓಕೆ, ಒಂದು ಐಡಿಯಾ ಏನಂದರೆ ನಿಮ್ಮ ಮನೆಯಲ್ಲಿ ಗಿಡಗಳು ಇರ್ಬೋದಲ್ಲ, ಆ ಗಿಡಗಳಿಗೋಸ್ಕರ ಊಟ ಅಂದರೆ ಏನಂದರೆ ಎಲ್ಲ ಸಬ್ಜಿಗಳನ್ನು ನೀರಿನಲ್ಲಿ ಕಟ್ ಮಾಡಿರ್ತೀವಲ್ಲ, ವೇಸ್ಟ್ ಆಫ್ ಇರ್ತೈತಲ್ಲ, ಅದನ್ನಿಷ್ಟು ನೀರಿನಲ್ಲಿ ನೆನೆ ಇಡಬೇಕು. 1 ವಾರ ಪೂರ ನೆನೀತಂದರೆ ಅದನ್ನು ಹಾಕಿದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಗಿಡಗಳಿಗೆ ಬಂದು ಗಿಡಗಳಿಗೆ ಹೇಳ್ತಾರಲ್ಲ ಔಷಧ ಕೊಂಡ್ಕೊಳ್ಳಿ, ಅದನ್ನು ತಗೋರಿ, ಅದಕ್ಕೆ ಗೊಬ್ಬರ ಹಾಕಿರಿ, ಅದೇನು ಬೇಡ. ಇದು ಒಂದು ಥಿಂಗ್ ಅಂದರೆ ನಮ್ಮ ಸಬ್ಜಿಗಳು ಉಳಿದಿರ್ತದಲ್ಲ ಕಟ್ ಮಾಡಿದ್ದು ಅದನ್ನೆಲ್ಲ ನೆನೆಸಿ ಅಲ್ಲಿ ಗಿಡಗಳಿಗೆ ಹಾಕಬೇಕು. ಅಂದರೆ ಬೆಸ್ಟ್ ಆಗ್ತದೆ ಗಿಡಗಳು. ಇಷ್ಟೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕೆ ಸತನೂ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕೆಗೆ ಇದು 1 ಗ್ಲಾಸ್ ಅಕ್ಕೆ ತೊಗೊಂಡಲ್ಲ 2 ಗ್ಲಾಸ್ ನೀರನ್ನು ಹಾಕಲೇಬೇಕು. ಓಕೆನಾ? ಇದು ಬಡೆ ಇಲಾಚಿ, ತೇಜ್ಪತ್ತ ಇದನ್ನು ಇದರಲ್ಲಿ ಹಾಕಿದೆ ನಾನು. ಎಣ್ಣೆ ಬಿಸಿ ಆಗಿದೆ, ಎಣ್ಣೆ ಇಟ್ಟು ಭಾಳ ಹೊತ್ತಾಯಿತು. ನಾನು ಎಣ್ಣೆ ಬಿಸಿ ಆಗಿದೆ. ಇದು ನೋಡಿ, ಈ ರೀತಿ ಇದನ್ನು ಹಾಕಬೇಕು. ಓಕೆನಾ? ಈ ಕಡೆ ಇಲ್ಲಿ ಗೀ ಇಟ್ಟಿದ್ದೀನಿ, ಏಕೆಂದರೆ ತುಪ್ಪ ಹಾಕಿಟ್ಟಿದ್ದೀನಿ ಕುಕ್ಕರ್ನಲ್ಲಿ. ನಿಮಗೆ ಇದನ್ನು ತೋರ್ಸೋಕ್ಕೆ ಬಾಳಿಗೆಯಲ್ಲೇ ಮಾಡಿ ಮತ್ತೆ ಅದನ್ನೇ ಅದರೊಳಗೆ ಮಾಡ್ತೀನಿ, ಅಂದರೆ ಕುಕ್ಕರ್ನೊಳಗೆ ಹಾಕ್ತೀನಿ. ಓಕೆ, ಇಷ್ಟಿಟ್ಟಿದ್ದೀನಲ್ಲ. ಆಮೇಲೆ ಅಂದರೆ ಇದು ಇನ್ನು ಕಾಯ್ತಾ ಇದೆಯಲ್ಲ, ಆಮೇಲೆ ಏನು ಹಾಕ್ಬೇಕಂದ್ರೆ ನೋಡಿ, ಇಲ್ಲೇ ಮೆಣಸಿನ್ಕಾಯಿ ಇಟ್ಟಿದ್ದೀನಲ್ಲ, ಡಬ್ಬು ಮೆಣಸಿ ಅಂತಾರೆ ಬೆಳಗಾವದಲ್ಲಿ, ಇದನ್ನು ಇದರೊಳಗೆ ಹಾಕಿ. ಓಕೆ, ಇದನ್ನು ಹಾಕಿದ ಮೇಲೆ ಸ್ವಲ್ಪ ಅದನ್ನು 1 ನಿಮಿಷ. ಓಕೆ, ಇದನ್ನ ಹಾಕಿದ್ನಿ 1 ನಿಮಿಷ ಎಲ್ಲ ಈ ರೀತಿಯಾಗಿ ಇದನ್ನು ಕರಿಯಬೇಕು. ಮೆಣಸಿನ್ಕಾಯನ್ನು ಕರಿಯಬೇಕು. ಓಕೆ, ಇದು ಕರಿಯೋದಾದ್ಮೇಲೆ ವಾಸನೆ ಬರ್ತಾ ಇದೆ. ಇದು ಪೇಸ್ಟು, ಲಸನ್ ಅದ್ರಕ್ ಪೇಸ್ಟ್. ನಮ್ಮ ಮೇನ್ ಪಾಯಿಂಟ್, ನನ್ನ ಮುದ್ದುಗೆ ಮಾಡ್ಕೊಂಡು ತಿನ್ನಮ್ಮ ಅಂದರೆ ಹಿಂಗೆ ಇರ್ತೀವಿ ಮಮ್ಮಿ ಅಂತಾಳೆ. ಇಲ್ಲಿ ನೋಡಿ, ಇದಿಷ್ಟು ಕರಿಬೇಕು, ಹಿಂಗೆ ಕರಿಬೇಕು. ಅವಳಿಗೆ ತೋರಿಸೋದಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಏನು ಹಾಕ್ಬೇಕಂದ್ರೆ ಈರುಳ್ಳಿ ಹಾಕ್ರಿ. ಈರುಳ್ಳಿನೂ ಚೆನ್ನಾಗಿ ಬೇಯಿಸ್ಬೇಕು. ಈರುಳ್ಳಿ ನೋಡಿ, ಈ ರೀತಿ ಆದಮೇಲೆ ಕೈ ಒಂದೇ ಇರೋದಲ್ಲ ನಮ್ಮದು. ಅಯ್ಯಪ್ಪ ಬಿಸಿ ಇತ್ತು. ಇದಾದಮೇಲೆ ಇದರಲ್ಲಿ ಟಮಾಟೆ ಹಣ್ಣು ಆ್ಯಡ್ ಮಾಡ್ತಾಯಿದ್ದೆ. ಟಮಾಟೆ ಹಣ್ಣು, ಗಾಜರ್. ನನಗೆ ಇವತ್ತು ನೆಗಡಿ ಆಗಿದೆ, ಭಾಳ ಇಲ್ಲ ನೆಗಡಿ, ಅಕ್ಷಿ ಬರ್ತಾ ಇದೆ. ಇದೆ ನೋಡಿ, ಅಷ್ಟು ವೆಜಿಟೇಬಲ್ಸ್ ಹಾಕೋಣ. ಓಕೆನಾ? ವೆಜಿಟೇಬಲ್ಸು ಮತ್ತು ನೋಡಿ ಆಲೂಗಡ್ಡೆನೂ ಇದೆ, ಬೀನ್ಸು, ಆಲೂಗಡ್ಡೆ ಇನ್ನಷ್ಟು ಕಟ್ ಮಾಡಿ ಹಾಕ್ತೀನಿ. ಅಷ್ಟು ವೆಜ್ ನೋಡಿ. ಯಾವಾಗಲೂ ವೆಜಿಟೇಬಲ್ಸ್ ತಿನ್ನಬೇಕು, ಯಾಕಂದರೆ ವೆಜಿಟೇಬಲ್ಸ್ ತಿಂದರೆ ಶಕ್ತಿ ಬರುತ್ತೆ. ಇದು ಮಟರ್, ಗೋಬಿ ಇದನ್ನು ಹಾಕಿ. ಓಕೆ, ಇಷ್ಟು ಆಯಿತು.
ಇದರ ಜೊತೆ ಸ್ವಲ್ಪ ಉಪ್ಪು, ಓಕೆ, ಮತ್ತು ಏನಂದರೆ ಸ್ವಲ್ಪ ಜೀರಾ ಹಾಕಿರಿ. ಮತ್ತು ಆಮೇಲೆ ಏನಂದರೆ ಇಲ್ಲಿ ನಾವು ಒಂದಿಷ್ಟು ಏನು ಮಾಡಿವಂದರೆ ಪಾಲಕ್ ಅಂದರೆ ಇದು ಅಂತಾರೆ, ಪಾಲಕ್ಕೆ ಅಂತಾರೆ, ಇದನ್ನು ಹಾಕಿದೆ, ಆ್ಯಡ್ ಮಾಡಿದ್ರು ಅದನ್ನು. ಇದು ಆ್ಯಡ್ ಮಾಡಿದ್ಮೇಲೆ ಆಮೇಲೆ ಇದು ಅರಿಶಿಣ ಪುಡಿ, ಅರಿಶಿಣ ಪುಡಿ ಆದಮೇಲೆ ಇದೇ ನಾನು ಯಾಕಂದರೆ ಇವಿಷ್ಟು ದಿನ ನಾನು ಮಾಡ್ಕೋ ಇರಲಿಲ್ಲಲ್ಲ, ಒಂದು 15 ದಿನ ಆಯಿತು. ಈಗ ನಮ್ಮ ಮನೆಯ ಎಲ್ಲ ಸಾಮಾನುಗಳು ಎಲ್ಲ ಕಡೆ ಹೋಗ್ತಿದ್ದಾರೆ. ಇದರಿಂದ ಒಂದು ಬೇಕಾದ್ರೆ 2 ಚಮಚ ನಾನು ಖಾರ ಹಾಕಿದೆ. ಅಂದರೆ ನಾವು ಚಿಲ್ಲಿ ಜಾಸ್ತಿ ತಿನ್ನಲ್ಲ. ಇದು ಮಸಾಲ ಪೌಡರ್, ಗರಂ ಮಸಾಲ, ಓಕೆ. ಇದನ್ನಿಷ್ಟು ಆ್ಯಡ್ ಮಾಡಿದ್ಮೇಲೆ ಇದನ್ನೊಂದು ಸ್ವಲ್ಪ ಬಿಟ್ಟಿಬಿಡಿ, ಆಯಿತಾ? ಆಯಿತಾ ನಿಮಗೆ? ಅಕ್ಕಿಯನ್ನು ತೊಳೆದಿಟ್ಕೊಂಡೆ ನಾನು. ಆಮೇಲೆ ಇದೇ ಗ್ಲಾಸ್ನಿಂದ ನಾನು 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೆ. ಇದೇ ಗ್ಲಾಸಿಂದ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ, 2 ಗ್ಲಾಸ್ ನೀರನ್ನು ಹಾಕಬೇಕು. ಇದು 1 ಗ್ಲಾಸ್ ಆಯಿತು. ಮತ್ತು ಇದು 1 ಗ್ಲಾಸು, 2 ಗ್ಲಾಸ್ ನೀರು ಹಾಕಿದರೆ ಸಾಕು. ಕುಕ್ಕರ್ನಲ್ಲಿ ಹಾಕಿ ಇದನ್ನು ಅಕ್ಕಿನೇ ಇದರಾಗಿಂದ ಬೇಯಿಸೆಲ್ಲ ಕುದೀತಾ ಇದೆ. ಇಲ್ಲಿ ನಾನು ಕುಕ್ಕರ್ನಲ್ಲಿ ತುಪ್ಪ ಹಾಕಿದ್ದೇನೆ. ಇದು ಆಯಿತು. ಈಗೇನು ಮಾಡೋದಂದರೆ ಇದು ಬೇಯಿಸೆಲ್ಲ ಮಿಕ್ಸ್ ಆಯ್ತಲ್ಲ, ಇದನ್ನು ಕುಕ್ಕರ್ನಾಗ ಆ್ಯಡ್ ಮಾಡೋದು, ಓಕೆನಾ? ಯಾಕೆಂದ್ರೆ ನಾವು ಕುಕ್ಕರ್ನಾಗ ಕಾಣಿಸ್ತಿದ್ದಿಲ್ಲಲ್ಲ ನಿಮಗೆ, ಅದಕ್ಕೆ ಇದರಲ್ಲಿ ಮಾಡಿ ನಿಮಗೆ ಇದರಲ್ಲಿ ತೋರಿಸ್ತೀನಿ. ಇದು ದೊಡ್ಡದಾಗುತ್ತಲ್ಲ ಅದಕ್ಕೆ ನೋಡಿ. ಓಕೆ, ನಿಮಗೆ ಇದನ್ನು ಆ್ಯಡ್ ಮಾಡಬೇಕು. ನೋಡಿ ಎಲ್ಲನೂ ಆ್ಯಡ್ ಮಾಡಿದ್ದೆ ನಾನು. ಓಕೆ, ಗ್ಯಾಸ್ ಬಂದ್ ಮಾಡಿ ನೋಡಿ. ಈ ಅಕ್ಕಿಯನ್ನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿನಲ್ಲ, ಇದನ್ನು ಇದರೊಳಗೆ ಹಾಕಿ ಕುಕ್ಕರ್ ಬಂದ್ ಮಾಡಿ. ನೋಡಿರಿ ಎಷ್ಟು ಆಯ್ತಾ, ಕುಕ್ಕರ್ ತುಂಬ ಆಯಿತು. ಮತ್ತೆ ಬೇಕಾದರೆ ನಿಮಗೆ ಉಪ್ಪು ಚೆಕ್ ಮಾಡಿ ಬೇಕಾದರೆ ಉಪ್ಪು ಹಾಕ್ಬೋದು. ಓಕೆ, ಬಂದ್ ಮಾಡಿಟ್ಟಿದ್ದೀನಿ. ಕುಕ್ಕರ್ ಡಕ್ಕನ್ ಬಂದ್ ಮಾಡಿಟ್ಟಿನಿ. ಈಗ ಇಷ್ಟು ರಾಮಾಯಣ ಮಹಾಭಾರತವನ್ನು ಎಲ್ಲ ತೆಗೆದಿಡ್ಬೇಕಲ್ಲ, ಇದನ್ನು ತೆಗೆದಿಡ್ತೀನಿ. ಬಾಯ್, ಥ್ಯಾಂಕ್ ಯು. ತೋರಿಸ್ತೀನಿ ಹೆಂಗಾಗಿದೆ ಎಂದು ತಿಂದು ಹೇಳ್ತೀವಿ. ಭಾಳ ಚೆನ್ನಾಗಾಗಿದೆ. ಓಕೆ.